ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂತಹ ಒಂದು ಅತ್ಯದ್ಭುತವಾದಂತಹ ಪಾದಚಾರಿಗಳ ರಕ್ಷಣೆಗಾಗಿಯೇ ನೀಡಿರುವಂತೆ ಇರುವಂತಹ ಒಂದು ತೀರ್ಪನ್ನು ಇವತ್ತು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪಾದಚಾರಿಗಳ ಒಂದು ನಡೆಯುವಿಕೆ, ಫುಟ್ಪಾತ್ ಅಂತ ನಾವೇನು ಕರಿತೇವೆ, ಅದನ್ನು ಇತರರು ಆಕ್ರಮಿಸಿಕೊಂಡಿರ್ತಾರೆ. ಅನಧಿಕೃತವಾಗಿ ಅಂಗಡಿಗಳನ್ನು ಹಾಕಿಕೊಳ್ಳುವ ಮುಖಾಂತರನೋ ಅಥವಾ ಬೀದಿ ಬದಿಯ ವ್ಯಾಪಾರಿಗಳು ಅದರಲ್ಲಿ ಹೂವುಗಳು ಮಾರ್ತಾ ಇರ್ಬೋದು, ತೆಂಗಿನಕಾಯಿಗಳನ್ನ ಹಾಕೊಳ್ಳೋದು, ಇನ್ನೇನೋ ಒಂದು ತರಕಾರಿ ಗಾಡಿಗಳನ್ನ ನಿಲ್ಲಿಸ್ಕೊಂಬಿಟ್ಟಿರೋದು, ಇನ್ನೇನೋ ಗ್ರಂಥಿಗೆ ಅಂಗಡಿಗಳನ್ನು ಇಟ್ಕೊಂಡಿರೋದು, ಹೀಗೆ ಹಲವಾರು ರೀತಿಯ ವಿವಿಧ ವ್ಯಾಪಾರಗಳನ್ನು ಫುಟ್ಪಾತ್ಗಳಲ್ಲಿಯೇ ಮಾಡ್ತಾ ಇರೋದನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೇವೆ. ಇಂತಹ ಸಂದರ್ಭಗಳಲ್ಲಿ ಪಾದಚಾರಿಗಳು ರೋಡಿನಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸಾಕಷ್ಟು ಎರಸುಮುರುಸುಗಳಾಗುತ್ತೆ, ಜೀವಹಾನಿ ಆಗುತ್ತೆ. ಇದೇ ತರಹ ಡೆಲ್ಲಿ ಕೋರ್ಟಿನಲ್ಲಿ ಒಂದು ತಂದೆ ಮಗು ಹೋಗ್ತಾ ಇರ್ತಾರೆ. ಫುಟ್ಪಾತಲ್ಲಿ ಸಡನ್ನಾಗಿ ಗಾಡಿ ಬಂದು ಗುದ್ದಿ ಆ ಮಗು ಸಾವನ್ನಪ್ಪುತ್ತೆ. ಇಂತಹ ಸಂದರ್ಭದಲ್ಲಿ ನನ್ನ ಮಗು ಇದ್ದಿದ್ರೆ ಈ ರೀತಿಯಾಗಿ ಬೆಳೀತಾಯಿತು, ಹೀಗೆ ಅವನಿಗೆ ಅವಕಾಶ ಇರ್ತಾಯಿತ್ತು, ನಮ್ಮನ್ನು ಆತ ನೋಡ್ಕೊಳ್ತಾ ಇದ್ದ, ಮತ್ತು ಆತನ ಆದಾಯ ಈ ರೀತಿಯಾಗಿ ಇರ್ತಾ ಇತ್ತು. ಇವರ ಒಂದು ಬೇಜವಾಬ್ದಾರಿಯ ಒಂದು ಆಕ್ಸಿಡೆಂಟಿಂದ ನನ್ನ ಮಗು ತೀರಿದೆ, ನನಗೆ 25 ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಬೇಕು ಅಂತ ಹೇಳಿ ಕೇಸನ್ನು ದಾಖಲು ಮಾಡ್ತಾರೆ. ನಂತರ ಹೈಕೋರ್ಟ್ ಏನು ಮಾಡುತ್ತೆ, ಅದಕ್ಕೆ 4,70,000 ರೂಪಾಯಿಗಳನ್ನು ನೀಡುತ್ತೆ, ಅವಾರ್ಡ್ ಮಾಡುತ್ತೆ. ಸೊ ಇದನ್ನು ಪ್ರಶ್ನೆ ಮಾಡಿದಂತಹ ವ್ಯಕ್ತಿ ಮತ್ತೆ ಸುಪ್ರೀಂ ಕೋರ್ಟಿಗೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ. ಹೋದಾಗ 4,70,000 ತೀರ ಕಡಿಮೆ ಆಯಿತು ಅಂತ ಹೇಳಿ ಆ ಒಂದು ಆರ್ಡರನ್ನು ಸೆಟ್ ಅಸೈಡ್ ಮಾಡಿ 11,44,628 ರೂಪಾಯಿಗಳನ್ನು 2 ತಿಂಗಳ ಒಳಗಡೆ ಕೊಡಬೇಕು ಅಂತ ಹೇಳಿ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ನೀಡುತ್ತೆ. ಅಂದರೆ ಪಾದಚಾರಿಗಳಿಗೆ ಆ ಒಂದು ಪಾದಚಾರಿ ಮಾರ್ಗ ಅನ್ನೋದು ಏನಿರದೆ, ಫುಟ್ಪಾತ್ ಅಂತ ಹೇಳಿ ಆ ರಸ್ತೆ ಬದಿ ಅಂತ ನಾವೇನು ಕರಿತೇವೆ, ಅದು ಅವರಿಗಾಗಿ ಮೀಸಲಿರ್ತಕ್ಕಂಥದ್ದು. ಪ್ರತಿನಿತ್ಯ ವ್ಯಕ್ತಿಗಳು ಓಡಾಡಬೇಕಾಗುತ್ತೆ, ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಇಂತಹ ಒಂದು ಹಕ್ಕನ್ನು ಯಾರು ಕಿತ್ಕೊಳ್ಳಬಾರ್ದು. ಮತ್ತು ಅದನ್ನು ಕೇವಲ ಒಂದು ಅತ್ಯವಶ್ಯಕ ಇರುವಂತಹ ಒಂದು ರಿಕ್ವೈರ್ಡ್ ನೆಸೆಸರಿ ಅನ್ನೋದನ್ನು ಮಾತ್ರ ಪರಿಗಣಿಸದೆ ಇದನ್ನು ಮೂಲಭೂತ ಹಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ಸೊ ಈ ಒಂದು ತೀರ್ಪು ಕಾಸ್ಟ್ ಟೈಟಲ್ ನೋಡಿ ಈ ರೀತಿಯಾಗಿದೆ, ಅದನ್ನು ನೀವು ನೋಡ್ಕೊಳ್ಳಬಹುದಾಗಿದೆ. ಇದು ಒಂದು ತೀರ್ಪನ್ನು 19 ಜೂನ್ 2026 ನೀಡಲಾಗಿದೆ. ಜಸ್ಟಿಸ್ PS ನರಸಿಂಹ ಆ್ಯಂಡ್ ಜಸ್ಟಿಸ್ ಅತುಲ್ S ಚಂದ್ರೂಕರ್ ಒಳಗೊಂಡಂತಹ ಪೀಠ ಈ ಒಂದು ತೀರ್ಮಾನವನ್ನು ನೀಡಿದೆ. ಈ ಒಂದು ಫುಟ್ಪಾತ್ ಅಂತ ನಾವೇನು ಕರಿತೀವಿ, ರಸ್ತೆ ಬದಿಯಲ್ಲಿ ಇರ್ತಕ್ಕಂಥದ್ದು, ಇದನ್ನು ನೀಟಾಗಿ ಡಿಮಾರ್ಕೇಟ್ ಮಾಡಿ, ಅದನ್ನು ಅಳತೆ ಮಾಡಿ, ಮಾರ್ಕ್ ಮಾಡಿ, ನೀಟಾಗಿ ಪಾದಚಾರಿಗಳ ಸಂಚಾರಕ್ಕಾಗಿ ಮೀಸಲಾಗಿ ಇಡಬೇಕು ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ಹೇಳಿದೆ ಮತ್ತು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ. ಇನ್ನು ಫುಟ್ಪಾತ್ಸ್ ಮಸ್ಟ್ ಬಿ ಯೂಸಬಲ್, ಆ ಫುಟ್ಪಾತು ಯೂಸ್ ಮಾಡುವ ರೀತಿಯಲ್ಲಿ ಇರಬೇಕು. ಆ ಒಂದು ಪಾದ ಸಂಚಾರಿ ಮಾರ್ಗಕ್ಕೆ ಅಡಚಣೆಯಾಗುವಂತೆ ಯಾವುದೇ ರೀತಿಯಾಗಿ ಬ್ಲಾಕ್ಗಳನ್ನು ಮಾಡಿರಬಾರ್ದು. ಯಾವುದೋ ಒಂದು ಗಾಡಿಗಳನ್ನು ತೊಗೊಂಡು ಬಂದು ಪಾರ್ಕ್ಗಳನ್ನು ಮಾಡಿಬಿಡೋದು, ಅಲ್ಲಿ ಡೆಬ್ರಿಸ್ಗಳನ್ನು ಹಾಕೋದು, ಮತ್ತು ಮಾರಾಟಗಾರರು ಅದನ್ನು ಆಕ್ಯುಪೈ ಮಾಡ್ಕೊಳ್ಳೋದು, ಇಲ್ಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋದು, ಮೆಟೀರಿಯಲ್ಗಳನ್ನು ಅಲ್ಲಿ ಡಂಪ್ ಮಾಡಿರುವಂಥದ್ದು, ಈ ರೀತಿ ಫಂಕ್ಷನ್ಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡಬಾರ್ದು. ಆ ರೀತಿಯಾಗಿ ಬ್ಲಾಕ್ ಮಾಡದಂತೆ ಅಥಾರಿಟೀಸು ಎಚ್ಚರಿಕೆಯನ್ನು ತೆಗೆದುಕೊಂಡು ಆ ಒಂದು ಅಬ್ಸ್ಟ್ರಕ್ಷನ್ ಅಡಚಣೆಯ ರೀತಿಯಲ್ಲಿ ಇರುವಂತಹ ಮೆಟೀರಿಯಲ್ಗಳನ್ನು ತೆರವುಗೊಳಿಸುವಂತಹ ಜವಾಬ್ದಾರಿ ಆ ಒಂದು ಅಧಿಕಾರ
ಇರುವಂತಹ ಅಥಾರಿಟೀಸ್ಗಳಿಗೆ ಇರುತ್ತದೆ, ಸರ್ಕಾರಕ್ಕೆ ಇರುತ್ತೆ. ಅದು ಸರ್ಕಾರದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದೆ ಈ ಒಂದು ತೀರ್ಪು. ಆಕ್ಸೆಸಿಬಿಲಿಟಿ ಮಸ್ಟ್ ಬಿ ಎನ್ಶ್ಯೂರ್ಡ್ ಅಂದರೆ ಈ ಒಂದು ಫುಟ್ಪಾತ್ಗಳನ್ನು ಸೀನಿಯರ್ ಸಿಟಿಸನ್ಸ್ಗಳು ಅಂದರೆ ಹಿರಿಯ ನಾಗರಿಕರುಗಳು, ಮಕ್ಕಳು ಹಾಗೂ ವ್ಯಕ್ತಿಗಳು, ಅಂಗವಿಕಲರುಗಳು, ಇವರುಗಳು ಯಾವುದೇ ಭಯವಿಲ್ಲದೆ ಅವರು ಸುಗಮವಾಗಿ ಸಂಚಾರ ಮಾಡುವಂತಹ ಒಂದು ಮುಕ್ತ ವಾತಾವರಣವನ್ನು ಈ ಒಂದು ಫುಟ್ಪಾತ್ಗಳಲ್ಲಿ ನೀಡಬೇಕಾಗುತ್ತದೆ. ಅದಕ್ಕೆ ಬೇಕಾದಂತಹ ಸೇಫ್ಟಿಗೆ ಬೇಕಾದಂತಹ ಒಂದು ಮುನ್ನೆಚ್ಚರಿಕೆಗಳನ್ನು ಸರ್ಕಾರವು ಮಾಡಿಕೊಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಇನ್ನು ಪೆಡಿಸ್ಟ್ರಿಯನ್ಸ್ ಶುಡ್ ನಾಟ್ ಬಿ ಫೋರ್ಸ್ಡ್ ಆನ್ ಟು ರೋಡ್ಸ್. ಏನು ಅಲ್ಲಿ ಮುಂದೆಗಡೆ ಜಾಗ ಅಲ್ವಲ್ಲಿ ಇಳಿದ್ಬಿಟ್ಟು ಹಂಗೆ ನಡ್ಕೊಂಡು ಹೋಗು ಅಂತ ಹೇಳಿ ಫುಟ್ಪಾತನ್ನು ಆಕ್ರಮಿಸ್ಕೊಂಡು ಕೂತ್ಕೊಂಡು ಜಬರ್ದಸ್ತ್ ಮಾಡುವ ಹಾಗಿಲ್ಲ. ಪಾದಚಾರಿಗಳಿಗಾಗಿಯೇ ಇರುವಂತಹ ಮಾರ್ಗವನ್ನು ಅವರು ಉಪಯೋಗಿಸಲಿಕ್ಕೆ ಅನುವು ಮಾಡಿಕೊಡಬೇಕು. ಅವರನ್ನು ರಸ್ತೆಯಲ್ಲಿ ಹೋಗುವಂತೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಆ ರೀತಿ ಏನಾರು ಆದರೆ ಸರ್ಕಾರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗುತ್ತೆ. ಅವರನ್ನು ಅನ್ಅಥರೈಸ್ಡ್ ಆಗಿ ಅನಧಿಕೃತವಾಗಿ ಈ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಇರುವಂಥವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಪಬ್ಲಿಕ್ ಅಥಾರಿಟೀಸ್ ಆರ್ ಅಕೌಂಟಬಲ್. ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಜನಗಳಿಗೆ ಅವರದೇ ಆದಂಥ ಕೆಲಸಗಳು, ಉಸಾಬರಿಗಳು 108 ಇರುತ್ತೆ. ಹೋಗಿ ಪ್ರತಿಯೊಂದಕ್ಕೂ ಜಗಳಗಳು ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ಬೇಕಾದಂಥ ಸೇಫ್ಟಿ ಮೆಷರ್ಸ್ಗಳನ್ನು ತೆಗೆದುಕೊಂಡು ಪಾದಚಾರಿಗಳು ಓಡಾಡೋದಕ್ಕೆ ಬೇಕಾದಂಥ ಅನುಕೂಲವನ್ನು ಇವರು ಸರ್ಕಾರ ಮಾಡಿಕೊಡ್ಬೇಕು. ಅದನ್ನು ಅಥಾರಿಟೀಸ್ಗಳು ದೇ ಆರ್ ಆಲ್ ಅಕೌಂಟಬಲ್, ಅವರು ಅದಕ್ಕೆ ಜವಾಬ್ದಾರಿಯುತರಾಗಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳಿದೆ. ಸೊ ಈ ಒಂದು ಪಾದಚಾರಿಗಳ ಮಾರ್ಗವನ್ನು ಅವರೇ ಉಪಯೋಗಿಸ್ಕೊಳ್ಬೇಕು. ಅದು ಪ್ರಯಾರಿಟಿ, ಅದು ಮತ್ತು ಅದು ನೆಸೆಸಿಟಿ ಕೂಡ. ಅಂಥ ಜಾಗಗಳಲ್ಲಿ ಈ ಒಂದು ಮೋಟಾರ್ಸ್ಗಳು, ವೆಹಿಕಲ್ಸ್ಗಳು ಓವರ್ಕಮ್ ಮಾಡಿಕೊಂಡು ಆ ಜಾಗಕ್ಕೆ ಬರಬಾರ್ದು ಅಂತ ತೀರ್ಮಾನವನ್ನು ಈ ಒಂದು ತೀರ್ಪಿನಲ್ಲಿ ಕೋರ್ಟು ಇದಲ್ಲದೆ ಈ ಪ್ರಕರಣದಲ್ಲಿ ಕೆಲವೊಂದು ತಾನು ಅಬ್ಸರ್ವ್ ಮಾಡಿರುವಂತಹ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗುತ್ತೆ. ಅದೇನಪ್ಪ ಅಂತಂದರೆ, ಮನುಷ್ಯ ನಡೆಯುವುದು ತುಂಬ ಅತ್ಯವಶ್ಯಕ ಆಗಿದೆ, ಅದು ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಆದ್ದರಿಂದ ತನ್ನ ನಿತ್ಯ ಜೀವನದ ಒಂದು ದಿನಚರಿಯಲ್ಲಿ ನಡೆದಾಡುವುದು ಅತ್ಯವಶ್ಯಕ ಆಗಿರುವುದರಿಂದ ಮುಕ್ತವಾಗಿ ಅವರು ಓಡಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದನ್ನು ಅಬ್ಸರ್ವ್ ಮಾಡಿದೆ. ಎರಡನೆಯದಾಗಿ, ಈ ಒಂದು ವೆಹಿಕಲ್ಸ್ಗಳಿಗೋಸ್ಕರ ಪಾದಚಾರಿಗಳು ತ್ಯಾಗ ಮಾಡ್ಕೊಂಡು ಕೂತ್ಕೊಂಡು ರೋಡಲ್ಲಿ ಬಂದು ಆಕ್ಸಿಡೆಂಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ರೋಡ್ ಇರೋದು ಗಾಡಿಗಳು ಓಡಾಡೋದಕ್ಕೆ, ಫುಟ್ಪಾತ್ ಇರೋದು ಓಡಾಡೋದಕ್ಕೆ, ಜನಗಳು ಓಡಾಡಿಕೊಂಡು ಇರೋದಕ್ಕೋಸ್ಕರ ಮಾಡಿರುವಂಥದ್ದು. ಮತ್ತು ಆ ಒಂದು ಪಾದಚಾರಿಗಳ ಹಕ್ಕನ್ನು ಕಿತ್ತುಕೊಂಡು ಈ ಮೋಟ್ರ್ ವೆಹಿಕಲ್ಗಳನ್ನ ತೊಗೊಂಬಂದು ಅಲ್ಲಿ ಪಾರ್ಕ್ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಲಾಗಿದೆ. ಮತ್ತು ಈ ಒಂದು ಅರ್ಬನ್ ಅಥಾರಿಟಿಗಳು ಏನಿದ್ದಾವೆ ಅವರುಗಳು ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಈ ಒಂದು ನಾಗರಿಕರಿಗೆ ತೊಂದರೆ ಏನಾರು ಆದರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ಗಳನ್ನು ಅವರು ಪಡ್ಕೊಳ್ಬಹುದು. ನಮ್ಮ ಮೂಲಭೂತ ಅವಶ್ಯಕತೆಗಳನ್ನು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನಿತರ ಕೆಲವು ಪ್ರಕರಣಗಳನ್ನು ಕೂಡ ನೀವು ನೋಡಬಹುದು ಅಂತ ಆದರೆ, ಓಲ್ಗಾ ಟೆಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಎಸ್ ರಾಜಶೇಖರನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಒಂದು ಪ್ರಕರಣ ಕೂಡ ಇದೇ ರೀತಿಯಾದಂತಹ ವಿಚಾರಗಳನ್ನು ಹೇಳಲಾಗಿದೆ. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಅಥಾರಿಟೀಸ್ಗಳು ಯಾವ್ಯಾವುದು ಅಥಾರಿಟೀಸ್ಗಳು ಏನು ಮಾಡಬೇಕು ಅಂದರೆ, ಮೊದಲು ನೋಟಿಸನ್ನು ಇಶ್ಯೂ ಮಾಡಬೇಕು, ಆ್ಯಕ್ಷನ್ ತೊಗೊಳ್ಬೇಕು. ಅದನ್ನು ಎನ್ಕ್ರೋಚ್ಮೆಂಟ್ ಯಾರ್ಯಾರು ಮಾಡಿದ್ದಾರೆ ಅವ್ರಗಳ ವಿರುದ್ಧ. ಮತ್ತು ಈ ರೋಡು, ಫುಟ್ಪಾತ್ ಲೇಔಟ್ಸ್ ಪ್ಲ್ಯಾನ್ಸ್ಗಳೆಲ್ಲ ಕ್ಲಿಯರ್ ಆಗಿರಬೇಕು. ಇಲ್ಲದೇ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ನ ತೊಗೋಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ನೆಕ್ಸ್ಟ್ ಪಬ್ಲಿಕ್ ಗ್ರೀವಿಯನ್ಸ್ ಅಂತ ನಾವು ಕರಿತೇವೆ. ಆನ್ಲೈನ್ ಕಂಪ್ಲೇಂಟ್ಗಳನ್ನು ಕೂಡ ಮಾಡಬಹುದಾಗಿದೆ. ಈಗ ಮೋಸ್ಟ್ ಮುನ್ಸಿಪಲ್ ಬಾಡೀಸ್ ಏನಾಗಿದೆ ಅವರೆಲ್ಲ ಆನ್ಲೈನ್ ಗ್ರೀವಿಯನ್ಸಸ್ ಪೋರ್ಟಲ್ಸ್ ಅಂತ ಕೂಡ ಮಾಡಿದ್ದಾರೆ. ಅಲ್ಲಿ ಫೋಟೋಗ್ರಾಫ್ಸ್ಗಳನ್ನು ನೀವು ಎನ್ಕ್ಲೋಸ್ ಮಾಡಿ, ಲೊಕೇಶನ್ ಹಾಕಿ, ಡೀಟೇಲ್ಸ್ ಹಾಕಿ ಅಪ್ಲೋಡ್ ಮಾಡಿ, ನೋಡಿ ಇಲ್ಲಿ ಈ ಥರ ಇದೆ, ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನೀವು ಆನ್ಲೈನ್ ಮುಖಾಂತರ ಕೂಡ ಕಂಪ್ಲೇಂಟ್ಗಳನ್ನು ಕೊಡಬಹುದಾಗಿದೆ. ಇನ್ನು ಏನಾದರೂ ಈ ಶಾಪ್ಸ್ಗಳು ಇಲ್ಲೀಗಲ್ಲಾಗಿ ಅಂದರೆ ಪರ್ಮಿಷನ್ನೇ ಇಲ್ಲದೆ
ಫುಟ್ಪಾತ್ಗಳನ್ನು ಅಕ್ವೈರ್ ಮಾಡಿಕೊಂಡು ಏನಾದರೂ ಮಾಡಿದರೆ ಅಂತಹ ಸಂದರ್ಭಗಳಲ್ಲಿ ಅಥಾರಿಟಿಗಳು ನೋಟಿಸನ್ನು ಕೊಟ್ಟು ಅದನ್ನು ಎನ್ಕ್ರೋಚ್ಮೆಂಟನ್ನು ರಿಮೂವ್ ಮಾಡಬೇಕು ಮತ್ತು ಅವ್ರ ಮೇಲೆ ಪೆನಾಲ್ಟೀಸ್ಗಳನ್ನು ಹಾಕಿ ಆ ಒಂದು ಡೆಮಾಲಿಷನ್ ಮಾಡಿದರೆ ಅದಕ್ಕೆ ಬೇಕಾದಂಥ ತೆಗೆದಂತಹ ವೆಚ್ಚಗಳನ್ನು ಅವರಿಂದ ತೆಗೆದುಕೊಳ್ಳುವಂತಹ ಹಕ್ಕು ಕೂಡ ಈ ಅಥಾರಿಟೀಸ್ಗಳಿಗೆ ಇರುತ್ತೆ ಅಂತ ಹೇಳಲಾಗಿದೆ. ಇದು ಕೇವಲ ಜಸ್ಟ್ ಪೂರ್ ಅಡ್ಮಿನಿಸ್ಟ್ರೇಷನ್ ಅಂಡರಲ್ಲಿ ಬರೋದಿಲ್ಲ, ಇದು ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕೂಡ ನೀವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳಿಗೆ ಅಪ್ಲಿಕೇಶನ್ ಹಾಕುವುದರ ಮುಖಾಂತರ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಮತ್ತು ನಿಮ್ಗೆ ಇದೇನಾದ್ರು ಈ ಥರದ ಸಮಸ್ಯೆಗಳಾಗ್ತಾ ಇದ್ದರೆ ಸ್ಟ್ರೀಟ್ ವೆಂಡರ್ಸಿಂದನೋ ಅಥವಾ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ಗಳಿಂದನೋ ಫುಟ್ಪಾತ್ಗಳಲ್ಲಿ ಓಡಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಏನಾದ್ರೂ ಎನ್ಕ್ರೋಚ್ಮೆಂಟ್ ಆಗಿದ್ದರೆ, ಆಕ್ರಮಿಸ್ಕೊಂಡಿದ್ದರೆ, ಅದರಿಂದ ತೊಂದರೆ ಆಗ್ತಾ ಇದ್ದರೆ ಖಂಡಿತವಾಗಲೂ ನೀವು ಹೈಕೋರ್ಟ್ಗಳಿಗೆ ರಿಟ್ ಪಿಟಿಷನ್ಗಳನ್ನು ಹಾಕ್ಕೊಂಡು ನೀವು ರೆಮಿಡಿಯನ್ನು ತೆಗೆದುಕೊಳ್ಳಬಹುದಾಗಿದೆ. ಇದಕ್ಕೂ ಮುಂಚೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಕಂಪ್ಲೇಂಟ್ಗಳನ್ನು ಅಥಾರಿಟಿಗಳಿಗೆ ಕೊಡಿ. ಅಥಾರಿಟಿಗಳು ಅಂದರೆ ಯಾವುದು, ಏನು ಲಿಮಿಟ್ ಜೂರಿಸ್ಟಿಕ್ಷನ್ ಪ್ರಕಾರವಾಗಿ ಹೋಗುತ್ತೆ. ಬೆಂಗಳೂರು ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, BBMP ಆಗಿರಬಹುದು, ನೆಕ್ಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಲಿಮಿಟಲ್ಲಿದ್ದರೆ, ಮುನ್ಸಿಪಾಲಿಟಿ ಆಗಿದ್ದರೆ, ಪಂಚಾಯತ್ ಆಗಿದ್ದರೆ, ಹೀಗೆ ಬಾಡಿ ಆಫ್ ದಿ ಗೌರ್ನಮೆಂಟ್ ಏನೇನಿದೆ ಅಲ್ಲಿ ನೀವು ಕಂಪ್ಲೇಂಟ್ಗಳನ್ನು ಕೊಟ್ಟು ಮೊದಲು ಅವರು ಏನು ಕ್ರಮ ತಗೋತಾರ ಇಲ್ವ ಇದನ್ನೆಲ್ಲ ನೋಡಿ ಬೇಕಾದ್ರೆ ಲೀಗಲ್ ನೋಟಿಸ್ ಕೊಡಿಸಿ ನೀವು ಕಂಪ್ಲೇಂಟ್ ಕೊಟ್ಟು ಇದು ಯಾವುದೂ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಕಾನ್ಸ್ಟಿಟ್ಯೂಷನಲ್ ಬೆಂಚಿಗೆ ಬಂದು ನೀವು ಅಧಿಕಾರಿಗಳನ್ನು ಪಾರ್ಟಿ ಮಾಡಿ ಅವ್ರು ಯಾಕೆ ಕ್ರಮ ತಗೊಂಡಿಲ್ಲ, ಯಾಕೆ ಇನ್ನು ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಿಲ್ಲ, ಯಾಕೆ ರೆಗ್ಯುಲೇಟ್ ಮಾಡಲಿಲ್ಲ ಅನ್ನೋದನ್ನು ಪ್ರಶ್ನೆ ಮಾಡುವ ಮುಖಾಂತರ ನೀವು ಒಂದು ಎನ್ಕ್ರೋಚ್ಮೆಂಟನ್ನು ರಿಮೂವ್ ಮಾಡಿಸಬಹುದು ಮತ್ತು ನೀವು ನ್ಯಾಯವನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ನೀವು ಟ್ರಾಫಿಕ್ ಪೊಲೀಸರಿಗೂ ಕೂಡ ನೀವು ಕಂಪ್ಲೇಂಟ್ಗಳನ್ನು ಕೊಡಬಹುದು, ಇದು ಅವರ ಡ್ಯೂಟಿ ಕೂಡ ಆಗಿದೆ. ಸೊ ಆದ್ದರಿಂದ ಈ ಟ್ರಾಫಿಕ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ. ಮಾಹಿತಿಗಳು ನಿಮ್ಗೆ ಏನಾದರೂ ಬೇಕಾಗಿತ್ತಂದರೆ ಈ RTI ಮುಖಾಂತರ ನೀವು ಮಾಹಿತಿಗಳನ್ನು ತೆಗೆದುಕೊಳ್ಬಹುದು, ಕೇಳ್ಬೋದಾಗಿದೆ. ಶಾಪ್ಸ್ ಏನಾರು ಇದ್ದರೆ ಈ ಶಾಪಿಗೆ ಲೈಸೆನ್ಸ್ ಇದೆಯಾ, ಇದು ಆಥರೈಸ್ಡ್ ಶಾಪಾ ಇದು ಅಂತ ಹೇಳಿ ನೀವು ಕೇಳ್ಬೋದಾಗಿದೆ. ಮತ್ತು ಪೆಡಿಸ್ಟ್ರೇಷನ್ ಸೇಫ್ಟಿ ರೂಲ್ಸ್ ಏನು ಅನ್ನೋದು ನೀವು RTI ಮುಖಾಂತರ ತಿಳ್ಕೊಬೋದಾಗಿದೆ. ಮತ್ತು ಡೈರೆಕ್ಷನ್ಸ್ ಅಂಡರ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂಡರಲ್ಲೂ ಕೂಡ ನೀವು ಇದನ್ನು ಕೇಳಬಹುದಾಗಿದೆ. ಕೋರ್ಟ್ ಹೇಳಿದೆ ಸ್ಟೇಟ್ ಶುಡ್ ಫ್ರೇಮ್ ರೂಲ್ಸ್, ರಾಜ್ಯ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೂಲ್ಸ್ಗಳ ನಿಯಮಗಳನ್ನು ಮಾಡಬೇಕಾಗತ್ತೆ. ಡಿಸೇಬಲ್ಡು ಫ್ರೆಂಡ್ಲಿ ಫುಟ್ಪಾತ್ಸ್ ಕೂಡ ತುಂಬ ಮುಖ್ಯ, ಅದನ್ನು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೂಡ ಇಲ್ಲಿ ಹೇಳಿದೆ. ಸೊ ಈ ಒಂದು ವಿಷಯ ನಿಮಗೆ ಕಾನೂನು ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.